ನೋವಾಗ ಕೂಡ ದೇವ್ರು ಏನು ಮಾಡ್ತಾನೆ ಗೊತ್ತಾ, ಒಂದು ಮಾತು ಹೇಳ್ತಾನೆ, ನೋವಾ ಈ ಪಾಪ ವಿಸ್ತರಿಸ್ಬಿಟ್ಟೈತಿ ಇಲ್ಲಿ, ಇವನ್ನೆಲ್ಲರೂ ನಾಶನ ಮಾಡಿಬಿಡ್ತೀನಿ, ಹೋಗಿ ಎಚ್ಚರಿಸಿ ನೀನು. ಒಂದು ಮಾತು ಕೇಳಿಲ್ಲ ಅಂದರೆ ಒಂದು ಕೆಲಸ ಮಾಡು, ನೀನೊಂದು ನಾವೇ ಕಟ್ಟಿಗೆ, ನಿನಗೆ ನಿನ್ನ ಕುಟುಂಬಕ್ಕೆ ಒಂದು ನಾವೇ ಕಟ್ಟಿಗೆ. ನಾವೇ ಹೆಂಗೆ ಕಟ್ಟಬೇಕಂದ್ರೆ ನಾನು ಹೇಳ್ತೀನಿ. ನಾನು ಎಂಥ ಜಲಪ್ರಳಯ ಕಳಿಸ್ತೀನಿ ಅಂದರೆ, ಆ ಜಲಪ್ರಳಯಲ್ಲಿದ್ದ ಟೋಟಲ್ ಈ ಪ್ರಪಂಚನ ನಾಶನ ಆಗ್ತದೆ. ಅದು ನಿನ್ನ ಕುಟುಂಬನ ಮಾತ್ರ ನಾನು ರಕ್ಷಿಸ್ತೀನಿ. ಅಷ್ಟು ದೊಡ್ಡ ಜಲಪ್ರಳಯ ನೀನು ಎಂಥ ನಾವೇ ಕಟ್ಟಬೇಕಂದ್ರೆ ನಾನು ಹೇಳ್ತೀನಿ, ಆ ಪ್ರಕಾರ ನೀನು ಕಟ್ಟಂತ ಹೇಳ್ತಾನೆ. ಆಗಿನ ದಿನಗಳಾಗ ಮಳೆನೇ ಅವಾಗ ಗೊತ್ತಿಲ್ಲ, ಮಳೆನೇ ಬರ್ತಿದ್ದಿಲ್ಲ. ಅವಾಗ ಭೂಮಿ ಒಳಗಿದ್ದ ನೀರು ಬರ್ತಿದ್ವು. ಸರಿ, ದೇವ್ರು ಹೆಂಗೆ ಹೇಳೋನೋ ಅದ್ರ ಪ್ರಕಾರ ನೋವಾ ನಾವೇನು ಕಟ್ಟಣ ಇಲ್ಲ, ನೋವ ಏನೇನು ಅನ್ಕೊಂಡನೋ ಆತನ ಪ್ಲಾನ್ ಪ್ರಕಾರ ಕಟ್ಟಣ. ದೇವ್ರೊಂದು ಸ್ಕೆಚ್ ಕೊಟ್ಟಣ, ನೀನು ಹಿಂಗೆ ಕಟ್ಟಬೇಕಪ್ಪ, ಇಷ್ಟು ದೊಡ್ಡದು ಕಟ್ಟಬೇಕು, ಇಷ್ಟು ಕಿಟಕಿಗಳು ಇರಬೇಕು, ಇಷ್ಟು ದ್ವಾರ ದೊಡ್ಡದಿರ್ಬೇಕು, ಈ ರೀತಿ ನೀನು ಇಷ್ಟು ಅಪ್ಸ್ಟೇರ್ಗಳು ಇರಬೇಕು, ಒಂದೊಂದು ಪ್ರಾಂತಗಳಿಗೂ ಒಂದೊಂದು ಪ್ರಾಣಿಗಳಿಗೂ ಒಂದೊಂದು ಸಿಸ್ಟಮ್ ನೀನು ಮಾಡ್ಬೇಕು. ಇವೆಲ್ಲ ಹೇಳಿದ್ರೆ ಅಲ್ಲ ಕಟ್ಟೋದು. ದೇವ್ರು ಹೇಳಿದ ಕಟ್ಟೇನ, ದೇವ್ರು ಹೇಳಿದ ಪ್ರಕಾರ ವಿಧೇಯನಾಗಿ ಕಟ್ಟೇನ, ಇಲ್ಲ ಆತನ ಪ್ರಕಾರ ಆತ ಕಟ್ಟಕೊಂಡು ನಾನು ಹೋಗೋಣ. ಆತನ ಪ್ರಕಾರ ಆತನ ಕಟ್ಕೊಂಡು ಹೋಗಿದ್ರೆಗಿನ ಆ ಜಲಪ್ರಳಯಕ್ಕೆ ಅದು ನಿಂದಿರ್ತಿದ್ದಿಲ್ಲ. ದೇವ್ರ ಮಾತಿಗೆ ವಿಧೇಯನ ಆಗೇನ కాబట్టిನೇ ಏನಾಗತ್ತೆ ಹೇಳು, ಅಷ್ಟು ಭಯಂಕರವಾದ ಜಲಪ್ರಳಯ ಬಂದರೂ ಕೂಡ ಆ ನಾವ ತೇಲೈತೆ ಮೇಲೆ. ನಿನಗೆ ಎಷ್ಟೇ ತುಫಾನು ಬರಲಿ ನಿನ್ನ ಜೀವದಾಗ, ಎಷ್ಟೇ ಆತಂಕಗಳು ಬರಲಿ ನಿನ್ನ ಜೀವದಲ್ಲ, ಎಷ್ಟೇ ಶೋಧನೆಗಳು ಬರಲಿ ನಿನ್ನ ಜೀವದಲ್ಲಿ, ಎಷ್ಟೇ ಅವಮಾನಗಳು ಬರಲಿ ನಿನ್ನ ಜೀವದಲ್ಲಿ, ಎಷ್ಟೇ ನಿಂದೆಗಳು ಬರಲಿ ನಿನ್ನ ಜೀವದಲ್ಲಿ, ಅವೆಲ್ಲದನ್ನ ತಟ್ಟುಕೊಂಡು ನೀನು ನಿಂತ್ಕೊಂಡಂಗೆ ಮಾಡ್ತಾನೆ ದೇವರು. ಆಮೇನ್, ಹಲ್ಲೆಲೂಯ. ಎದಕ್ಕೆ ಹೇಳು, ನೀನು ಆತಗೆ ವಿಧೇಯನಾಗಿರ್ತೀಯಲ್ಲ, ಆತನ ಮಾತಿಗೆ ವಿಧೇಯನಾಗಿ ಅಲ್ಲ, ಆ ಮಾತು ನಿನ್ನಲ್ಲಿ ಕೆಲಸ ಮಾಡ್ತದೆ. ಅದನ್ನ ನಾವು ನೋಡ್ರಿ, ಓದೋಣ. ಆದಿಕಾಂಡವು 7ನೇ ಅಧ್ಯಾಯ 5ನೇ ವಚನ. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿ, ಆಜ್ಞಾಪಿಸಿದೆಲ್ಲ ಮಾಡ್ಯಾನ, ಸ್ವಲ್ಪ ಮಾಡ್ಯಾನ, ಆಜ್ಞಾಪಿಸಿದೆಲ್ಲ ಮಾಡ್ಯಾನಂತ. ಅಂದ್ರೆ ಹೆಂಗ್ ವಿಧೇಯನಾಗ್ಯಾನ, ಟೋಟಲ್ ದೇವ್ರ ಮಾತಿಗೆ ಸರೆಂಡರ್ ಆಗ್ಯಾನ. ಪ್ರತಿ ಮಾತಿಗೆ ವಿಧೇಯತೆ ತೋರ್ಸೋಣ, ಪ್ರತಿ ಏನೇನೇನ ದೇವರು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡಾನ, ಅದ್ರ ಪ್ರಕಾರನೇ ಮಾಡ್ಯಾನ. ಅದಕ್ಕೆ ಏನಾಗುತ್ತೆ ಹೇಳು, ನೋವ ಕುಟುಂಬ ರಕ್ಷಿಸಲ್ಪಟ್ಟದ್ದೇ. ನೋವ ಅವಿಧೇಯನಾಗಿದ್ರೆ ಅವ್ರ ಕುಟುಂಬ ರಕ್ಷಣೆ ಪಡ್ತಿತ್ತ? ಪ್ರತಿದು ಆಜ್ಞಾಪಿಸಿದ ಎಲ್ಲದನ್ನು ಕೂಡ ಪಾಟಿಸೋಣಂತ. ಹಂಗ ನಾವು ಪ್ರತಿದು ಪಾಟಿಸುವಂಥವ್ರಾಗಿರ್ಬೇಕು. ನಮ್ಮ ಆಲೋಚನೆಗಳೆಲ್ಲ ದೇವರ ಆಲೋಚನೆಗಳೇ ನಮ್ಮಲ್ಲಿ ಫಲಿಸಬೇಕು. ನಮಗೆ 108 ಆಲೋಚನೆ ಬರ್ತಿರ್ತವ, ಎಲ್ಲ ಅಪವಾದ ಆಲೋಚನೆ ನಮಗೆ ಬರೋದು. ಯಾಕಂದ್ರೆ ಅಪವಾದಿ ನಮ್ಮಲ್ಲಿ ಆಲೋಚನೆಯಲ್ಲೇ ನಮ್ಮನ್ನು ಅವನು ಒಡೆಯೋದು. ಅವನಿನ ಶತ್ರು ಡೈರೆಕ್ಟ್ ಬಂದು ನಮಗೆ ದಾಡಿ ಮಾಡೋದಿಲ್ಲ, ನಮ್ಮ ಆಲೋಚನೆಗಳಲ್ಲಿ ಹುಟ್ಟಿಸ್ತಾನ. ಇವೆಲ್ಲ ಎದಕ್ಕೆ ಕೇಳಬೇಕು, ಎದಕ್ಕೆ ನಾನು ವಿಧೇಯನಾಗಬೇಕು, ಎದಕ್ಕೆ ನನಗೆ ಹೇಳ್ತಾರ, ಎದಕ್ಕೆ ನನಗೇ ಮಾಡ್ತಾರ ಅಂತ, ಇವೆಲ್ಲ ಯಾರು ಗೊತ್ತಾ, ಅಪವಾದಿ ಹುಟ್ಟಿಸೋ ಆಲೋಚನೆಗಳು. ನನ್ನ ಕ್ಷೇಮಕ್ಕೆ ಅಲ್ಲ, ನನ್ನ ಒಂದು ಜೀವಿತಕ್ಕೆ ಅಲ್ಲ, ನನ್ನ ಫ್ಯೂಚರ್ ಬ್ರೈಟ್ ಆಗಿರ್ಬೇಕಂತಲ್ಲ, ನನ್ನ ಭವಿಷ್ಯ ಚೆನ್ನಾಗಿರ್ಬೇಕಂತಲ್ಲ ದೇವ್ರು ನನ್ನ ಹತ್ರ ಮಾತಾಡ್ತಿರೋದು. ನಾನು ದೇವರಿಗೆ ವಿಧೇಯನಾಗ್ಬೇಕಾ, ದೇವ್ರ ಮಾತಿಗೆ ವಿಧೇಯನಾಗ್ಬೇಕಾ, ನನ್ನ ಅಪವಾದಿ ಮಾತಿಗೆ ವಿಧೇಯನಾಗ್ಬೇಕಾ? ಯಾವ ಮಾತಿಗೆ ನಾನು ವಿಧೇಯನಾಗಬೇಕು, ಯಾವ ಮಾತಿಗೆ ನಾನು ವಿಧೇಯನಾಗಬೇಕು? ಇಲ್ಲ, ದೇವ್ರ ಮಾತಿಗೆ ನಾನು ವಿಧೇಯನಾಗಬೇಕು. ನನ್ನ ಕ್ಷೇಮ ಕೋರೋದು ದೇವ್ರ ತಪ್ಪ, ಬೇರೆ ಅಲ್ಲ. ಅಪವಾದಿ ನನ್ನ ನಾಶನೇ ಮಾಡ್ತಾನೆ ತಪ್ಪ. ಅಪವಾದಿ ನಮ್ಮ ಕ್ಷೇಮ ಕೋರ್ತಾನ? ಕೋರೋದಿಲ್ಲ. ಅವನು ಯಾವಾಗಲೂ ನಮ್ಮ ನಾಶನ ಕಡೆ ನಡೆಸ್ಬೇಕಂತನೇ ಪ್ರಯತ್ನ ಪಡ್ತಿರ್ತಾನೆ. ನಾಶನ ಕಡೆ ನಮ್ಮನ್ನು ನಡೆಸ್ಬೇಕು, ಅವ್ನು ನಮ್ಮ ನಾಶನ ಮಾಡ್ಬೇಕಂತ ನಾವು ಪ್ರಯತ್ನ ಪಡ್ತಿರ್ತಾನೆ. ಅವನ ಮಾತಿಗೆ, ಅವನ ಆಲೋಚನೆಗಳಿಗೆ ನಾವು ವಿಧೇಯರಾಗಬಾರ್ದು. ನಮ್ಮ ಹೃದಯನ ಕಠಿಣ ಪಡಿಸ್ಕೋಬಾರ್ದು. ದೇವ್ರಿಗೆ ವಿಧೇಯರಾಗಬೇಕು, ದೇವ್ರ ಮಾತಿಗೆ ವಿಧೇಯ. ದೇವ್ರು ನನ್ನ ಭವಿಷ್ಯತ್ತು ನಿಂದಿರಿಸ್ಬೇಕಂತ ಅಲ್ಲಿ ದೇವರು ಪ್ರಯಾಸ ಪಡ್ತಾನ. ದೇವ್ರಿಗೆ ನಾನು ವಿಧೇಯನಾಗಬೇಕು, ದೇವ್ರ ಮಾತಿಗೆ ವಿಧೇಯನಾಗಬೇಕು ಅಂತೇಳಿ ನೀನು ಯಾವಾಗಾದರೂ ನೀನು ದೇವ್ರಿಗೆ ವಿಧೇಯನಾಗ್ತೀಯೋ ಅವ ನೀನು ದೇವ್ರ ಕೈಯಲ್ಲಿ ಒಂದು ಬಲವಾದ ಸಾಧನೆ ಆಗ್ತೀವಿ. ಆಮೇನ್. ಶತ್ರು ಮೇಲೆ ನಿನಗೆ ಜಯ ಕೊಡ್ತಾನೆ. ಆ ವಿಧೇಯತೆ ನಾವು ತೋರಿಸ್ಬೇಕು, ಆ ವಿಧೇಯತೆಯಲ್ಲಿ ನಾವು ನಡಿಬೇಕು. ನೋವಾಗ ಬರೀ ಅವ್ರ ಕುಟುಂಬನೊಂದೇ ರಕ್ಷಿಸ್ಕ ಅಂತ ಹೇಳ್ತಾನ. ಅದೇ ಅವ್ರ ಆ ಕುಟುಂಬ ಎಲ್ಲ ಒಂದೇ ಅಲ್ಲ, ಪ್ರಾಣಿಗಳನ್ನ, ಅವರೆಲ್ಲರ ಪ್ರಾಣಿಗಳು ಯಾವ ಪ್ರಾಣಿಗಳು ಇದಾವೋ ಅವು ಜೊತೆ ಒಂದು ಗಂಡು ಒಂದು ಹೆಣ್ಣು, ಈ ಜೊತೆ ಮಾಡ್ಕೊಂಡು ನಿನ್ನ ಕರ್ಕಮ್ಮ ಅಂತ ಹೇಳ್ತಾನ. ಯಾರು? ದೇವರೇ ಹೇಳ್ತಾನ. ಇವಾಗ ನಾವೇನು ಓದ್ಬಿಡ್ತೀವಿ ಸೈಲೆಂಟ್ ನೋಡಿ, ಆ ಜೊತೆಗಳು ಕರ್ಕಮ್ಮ ಅಂತ ಹೇಳ್ಬಿಟ್ಟಾನ ಅಂತೇಳಿ. ಎಷ್ಟು ವರ್ಷ ಟೈಮ್ ಕೊಡೋಣ? 100 ವರ್ಷ ಟೈಮ್ ಕೊಡೋಣ. 100 ವರ್ಷದಾಗ ಇವಾಗ ಜೊತೆ ಪ್ರಾಣಿಗಳು ಅದು ಹುಡ್ಕ್ಯಾಂತ ಹೋಗಿ ಅದು ತರಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇವಾಗ ಕೋತಿ ಇರ್ತಾವ, ಕೋತಿನ ಹಿಡ್ಕೊಳಕ್ಕೆ ಏನಂದ್ರೆ ಆ ಕೋತಿ ಬಾ ಹಿಡ್ಕ ಅಂತ ಹೇಳ್ತದ. ನೋವಾ ಹಿಡ್ಕ ಬಾ ಅಂತ ಹೇಳ್ತದೆ ಕೋತಿ.
ಮರದ ಆ ಮರಕ್ಕೆ ಹೇಗಿರ್ತೈತಿ, ಆ ಮರದ ಈ ಮರ ಕೊಡ್ತದೆ. ಆ ನೋವು ಇನ್ನು ಹೆಂಗಿರ್ತೈತೆ ನೋವಾಗ? ಏನ್ ಪ್ರಭು, ಏನೋ ನಾವ ಕಟ್ಟ ಅಂತ ಹೇಳಿ ಓಕೆ, ಏನೋ ನಮ್ಮ ಕುಟುಂಬದ ಕಟ್ಟಿಗೆ ಓಕೆ. ಈ ಪ್ರಾಣಿಗಳ ಜೊತೆ ಜೊತೆ ಗಂಡು ಮಾತ್ರ ಅದ್ರ ಗಂಡೊಂದು ಹೆಣ್ಣೊಂದು ಇವೆಲ್ಲ ಮಾತ್ರ ರೂಲ್ಸು ದೇವರು. ಮತ್ತೆ ಅದು ಹೆಂಗ್ ವಿಧೇಯತೆ ತೋರಿಸಿರ್ಬೋದು ಹೇಳು? ಅವ್ನು ಕೋತಿನಾಗ ಹಿಡ್ಕೋಬೇಕಂದ್ರೆ ಹೆಂಗ ಆಗ್ತದೆ ಹೇಳು? ಕೋತಿನ ಬ್ಯಾಡ ಬಿಡು, ಕೋಳಿನ ಹಿಡ್ಕಂತೀಯ? ಕೋಳಿ ಹಿಡ್ಕಂದ್ರೆ ಅದು ಓಡಾಡಿಸ್ತದ, ಎಲ್ಲ ಓಡಾಡಿಸ್ತದ ಮುಳುಗುಳಾಗ ಅಲ್ಲಿ ಇಲ್ಲಿ ಎಗ್ರಿ ಓದ್ತಿದ್ರ ಆತ ಎಲ್ಲಿ ನೋವು ಹಿಡ್ಕನಕ್ ಆಗ್ತದೆ ಕೋಳಿಗಳನ್ನ. ಹೆಂಗ್ ವಿಧೇಯತೆ ತೋರಿಸಿರ್ಬೋದು ದೇವ್ರ ಮಾತಿಗೆ? ಸರಿ ಬಿಡು, ಕೋಳಿ ಇವು ಇಲ್ಲೇ ಇರ್ತಾವ ಬಿಡು. ಆಕಾಶ ಪಕ್ಷಿಗಳನ್ನ ಹೆಂಗ್ ಏನ್ ತಗೊಂಡು ಹೋಗಿ ಆಕಾಶ ಪಕ್ಷಿ ಹಿಡ್ಕೊಂಡ್ ಬರ್ಬೇಕು. ಎಲ್ಲದಕ್ಕೆ ಏನ್ ಮಾಡ್ತಾನೆ ಹೇಳಿ ನೋವ? ಆಯ್ತು ಪ್ರಭು ನೀನ್ ಹೇಳ್ತಿದ್ದಿ, ಅದು ವಿಧೇಯತೆ ತೋರ್ಸನ. ಕಷ್ಟ ಆಗಿರ್ಬೋದು, ಕಷ್ಟನೇ ಕೆಲವೊಂದು ಟೈಮ್ನಲ್ಲಿ ದೇವ್ರು ಹೇಳೋ ಮಾತುಗಳು ನಮ್ಗೆ ಕಷ್ಟ ಅನಿಸ್ತಾವ. ಅದು ಹೆಂಗ ಆಗ್ತೈತೆ ಅನಿಸ್ತತೆ. ಆದ್ರೆ ದೇವ್ರ ಏನ್ ಮಾಡೋಣ ಗೊತ್ತಾ? ನೋವ ಯಾವಾಗಾದ್ರೂ ವಿಧೇಯತೆ ತೋರಿಸ್ತಾನೋ ಆ ಪ್ರಾಣಿಗಳೆಲ್ಲವೂ ನೋವತ್ತೆಲ್ಲ ಬರಂಗ್ ಮಾಡೋಣ ದೇವ್ರು. ಆಮೆನ್, ಹಲ್ಲೆಲೂಯಾ. ನೋವ ಏನ್ ಮಾಡೋಣ ಹೇಳು? ಜಸ್ಟ್ ವಿಧೇಯತೆ ತೋರ್ಸನ ಅಷ್ಟೇ. ಆಯ್ತು ದೇವ ನೀನ್ ಏನ್ ಹೇಳ್ತಾ ಅದು ಕೇಳ್ತೀನಿ ಅಂತ ಆ ಮಾತಿಗೆ ವಿಧೇಯತೆ ತೋರ್ಸನ, ಟೋಟಲ್ ಎಲ್ಲ ನೋವು ಬರಂಗ್ ಮಾಡೋಣ. ಆಮೇನ್. ನೋಡ್ರಿ ಅದು ಓದ್ರಿ ಅಲ್ಲೇ 7ನೇ ಅಧ್ಯಾಯ 7ನೇ ವಚನ ಓದ್ರಿ. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ನಾವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧಾಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು. ಆಮೇನ್. ಯಾವ್ರು ಬಂದಾರಂತ? ನೋವ ಕರ್ಕೊಂಬಂದನ? ಅವೇ ಬಂದವಂತ? ಅವೇ ಬಂದು ನೋವಾಡಿನ ಬಂದು ಸೇರವಂತ. ಆಮೇನ್. ಅಲ್ಲಿ ನೋವ ಏನ್ ಮಾಡನಿಲ್ಲ? ದೇವ್ರ ಮಾತಿಗೆ ಸರೆಂಡರ್ ಆಗ ಲೋಬಟ್ಟನ್. ನೀನು ಯಾವಾಗಾದ್ರೂ ದೇವ್ರಿಗೆ ನೀನು ಲೋಬಡ್ತೀಯೋ, ನೀನು ವಿಧೇಯನಾಗ್ತೀಯೋ, ಪ್ರತಿದು ನಿನ್ನ ಮುಂದೆ ತಂದಿಡ್ತಾನ ದೇವರು. ನೀನು ಏನು ಓಡಾಡ್ತಿದಿ, ನಿನಗೇನು ಗೆಲ್ಲಕ್ ಆಗವಲ್ದು, ನೀನು ಪ್ರಯಾಸ ಪಡ್ತಿದ್ಯೋ ಅವನು ನೀನಾಗಿ ನೀನು ಹೋರಾಡಬಾರ್ದು. ನೀನು ದೇವರಿಗೆ ವಿಧೇಯನಾಗಿ ಅನ್ಕೋ. ದೇವ್ರ ಒಂದು ಆಲೋಚನೆಗೆ, ದೇವ್ರ ಮಾತಿಗೆ, ದೇವ್ರ ವಾಕ್ಯಗೆ ನೀನು ವಿಧೇಯನಾಗಿಯ ಏನ್ ಮಾಡ್ತಾನೆ ಹೇಳು? ಸಮಸ್ತನ ತಗೊಂಬಂದು ನಿನ್ನ ಮುಂದೆ ಬಿಡ್ತಾನೆ. ಆಮೇನ್, ಹಲ್ಲೆಲೂಯಾ. ದಾವೀದು ಸಿಂಹಾಸನದಿಂದ ದಾವೀದು ಓಡಿಲ್ಲ, ಸಿಂಹಾಸನೆ ದಾವೀದು ನೋಡ್ಕೊಂಡು ಬಂದತ್ತೆ. ಆಮೇನ್, ಹಲ್ಲೆಲೂಯಾ. ದಾವೀದು ಸಿಂಹಾಸನ ನೋಡ್ಕೊಂಡು ಹೋಗ್ಯಾನ? ಸಿಂಹಾಸನ ನೋಡ್ಕೊಂಡು ಹೋಗಿಲ್ಲ. ಶತ್ರು ದಾಳಿ ಮಾಡ್ತಿದ್ರೆ ಅದ ಅರಣ್ಯದಲ್ಲಿ ಓಡೋದ ದಾವೀದು. ಆದ್ರೆ ಸಿಂಹಾಸನ ಏನ್ ಮಾಡಕತ್ತ ಹೇಳು? ದಾವೀದಿನಿಂದ ಹಿಂಬಾಲಿಸಕತ್ತ. ಎದಕ್ಕ? ದಾವೀದು ಏನ್ ಮಾಡೋಣ? ದೇವ್ರ ಮಾತಿಗೆ ವಿಧೇಯನಾಗಣ. ಅದಕ್ಕೆ ಕೇಳ್ತಾರೆ, ನಿರಂತರ ನಿನ್ನ ಸನ್ನಿಧಿನಾಗಿರೋದು ನನಗೆ ಭಾರಿ ಇಷ್ಟಯ ಅಂತ ಹೇಳ. ದಿವಾರಾತ್ರಿ ನಿನ್ನ ವಾಕ್ಯ ಧ್ಯಾನ ಮಾಡೋದು ನನಗೆ ಬಹು ಇಷ್ಟಯ ಅಂತ ಹೇಳ. ಆದ್ರೆ ದಾವೀದು ದೇವ್ರಿಗೆ ಏನ್ ಮಾಡೋಣ? ಸರೆಂಡರ್ ಆಗ್ಬಿಟ್ಟನು, ವಿಧೇಯನಾಗ್ಬಿಟ್ಟನು. ದೇವ್ರ ಮಾತುಗಳು ಅಷ್ಟು ವಿಧೇಯನಾಗನ కాబట్టి ಸಿಂಹಾಸನೆ ದಾವೀದು ನೋಡ್ಕೊಂಡು ಬಂದೈತಿ. ಹೆಂಗ ಸಿಂಹಾಸನ ಅಂದ್ರೆ, ದಾವೀದು ಸಿಂಹಾಸನ ನಾನು ಸ್ಥಿರಪಡಿಸ್ತೀನಿ ಅಂತ ಹೇಳ ದೇವರು. ನಿರಂತರ ಸ್ಥಿರಪಡಿಸ್ತೀನಿ ನಾನು. ಅದಕ್ಕೆ ಯೇಸು ಸ್ವಾಮಿನೇ ದಾವೀದು ವಂಶದಲ್ಲಿ ಬಂದನು, ರಾರಾಜನಾಗಿ ಬಂದನು. ಎದಕ್ಕ? ಉದ್ದೇಶಕ್ಕ? ವಿಧೇಯತೆ ತೋರ್ಸದು. ವಿಧೇಯತೆ ತೋರಿಸಿದ್ರೆ ನಮ್ಗೆ ಜಯ. ನಾವು ಏನೇ ಗೆಲ್ಲಬೇಕಾದ್ರೂ ಕೂಡ ನಾವು ವಿಧೇಯತೆಲಿದ್ದನೇ ಗೆಲ್ಲಬೇಕು. ಯೇಸು ಸ್ವಾಮಿನೇ ಪರಲೋಕದಲ್ಲಿದ್ದ ಇಳಿದು ಬಂದು ಪ್ರತಿದು ದೇವ್ರ ತಂದೆ ಏನ್ ಹೇಳೋಣ ಆ ತಂದೆ ಮಾತಿಗೆ ವಿಧೇಯನಾಗಿ ತಂದೆ ಚಿತ್ತ ನೆರವೇರಿಸಿ ಏನ್ ಮಾಡ್ತಾನೆ ಹೇಳು? ಎಲ್ಲವೂ ಸಮಾಪ್ತವಾಯಿತು. ಪ್ರತಿ ತಂದೆ ಹೇಳಿದ ಮಾತನ್ನ ನೆರವೇರಿಸ ವಿಧೇಯತೆ ತೋರ್ಸೇನ ಇಲ್ಲ. ಅದಕ್ಕೆ ಏನಾಗೈತೆ ಹೇಳು? ಪ್ರಪಂಚನೇ ರಕ್ಷಕನಾಗಿ ನಿಂತಾನ. ಟೋಟಲ್ ಈ ಮಾನವನಾಗಿ ಹುಟ್ಟಿದವ್ರನ್ನು ಹೆಚ್ಚು ಜನ ಪ್ರಭಾವಿತ ಮಾಡಿರುವಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಕ್ರಿಸ್ತೆ. ರಾರಾಜನಾಗಿ ಸಿಂಹಾಸನಕ್ಕೆ ಕೂತ್ಕೊಂಡ. ಎದಕ್ಕ? ವಿಧೇಯತೆ ತೋರಿಸುವಂಥವ್ರಾಗಿರ್ಬೇಕು ನಾವು. ವಿಧೇಯತೆ ಇಲ್ಲಾಂದ್ರೆ ಏನಾಗ್ತದೆ? ನಷ್ಟ ಆಗ್ತದೆ. ಲೋಕನ ನಮ್ಗೊಳಗ ಬಿಟ್ಕೋಬಾರ್ದು. ಲೋಕ ಬರ್ತಿರ್ತತೆ, ಲೋಕ ನಮ್ಮನ್ನು ಕಾಡ್ತಿರ್ತದೆ, ಲೋಕ ಆಲೋಚನೆಗಳು ನಮ್ಮಲ್ಲಿ ಬರ್ತಿರ್ತಾವ. ಏನು ವಿಧೇಯತೆ ತೋರಿಸ್ಬೇಕು, ನಾನು ಎದಕ್ಕೆ ಹಿಂಗಿರ್ಬೇಕು, ನಾನು ಎದಕ್ಕೆ ಹಿಂಗೆ ಮಾಡ್ಬೇಕು, ಇದೇ ಮಾತುಗಳು ಎದಕ್ಕೆ ಕೇಳ್ಬೇಕು, ನಾನು ಹಂಗಾರ ಲೋಕನ ಬಿಟ್ಕೋಬಾರ್ದು. ಲೋಕನ ಬಿಟ್ಕೊಂಡಿದ್ರೆ ನಾವೇನಾಗ ಯಾವಾಗಾದ್ರೂ ನಾವೇನಾಗ ನೀರು ಹೋಗತ್ತಿದ್ರೆ ಏನಾಗ್ತೇಳಿ?
ಮುಳುಗೋಗ್ಬಿಡ್ತದೆ. ಲೋಕ ನಮ್ಮೊಳಗೆ ನಾವು ಬಿಟ್ಕೊಂಡಿವ್ ಅನ್ಕೋ, ನಮ್ಮನ್ನ ನಾಶನ ಮಾಡ್ಬಿಡ್ತದೆ ಅದು. ಲೋಕನ ಯಾವಾಗಲೂ ನಾವು ದೂರ ಇಡಬೇಕು, ಲೋಕ ಆಲೋಚನೆ ನಾವು ದೂರ ಇಡಬೇಕು. ಯಾವಾಗ ನಿನ್ನ ಆ ಲೋಕ ಸಮುದ್ರನ ನಿನ್ನ ಒಳಗೆ ಯಾವಾಗ ನೀನ್ ತನ್ಕಣದಿಲ್ಲೋ, ಅವಾಗ ಏನಾಯ್ತು ಹೇಳು, ಸಮುದ್ರದ ಮ್ಯಾಲೆ ನಿಂತ್ಕೊಂತೀನಿ ನೀನು. ಆಮೇನ್. ನಾವೇನ ಮಾಡಿದಾಗ ಲೋಕ ಎಲ್ಲ ಸಮುದ್ರ ಎಲ್ಲ ಹೊಡ್ಕೊಂಡಿದ್ರೆ ನಾವೇ ತೇಲಾಡಿ ಹೋಗಿ ಗುಡ್ಡದ ಮೇಲೆ ನಿಂತದೆ, ಪರ್ವತದ ಮೇಲೆ ನಿಂತದೆ. ನೀನ್ ಆ ಪರ್ವತದ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ಲೋಕ ನಿನ್ನ ಒಳಗೆ ಬಿಟ್ಕೋಬಾರ್ದು, ಲೋಕ ಆಲೋಚನೆಯಲ್ಲಿ ಬಿಟ್ಕೋಬಾರ್ದು, ಸಾತಾನ ಆಲೋಚನೆಯಲ್ಲಿ ಬಿಟ್ಕೋಬಾರ್ದು. ಅವು ಬಿಟ್ಕೊಂಡಿ ಅಂದ್ರೆ ಆ ನೀರು ನಿನ್ನ ಒಳಗೆ ಹೋಗೇ ಅನ್ಕೋ, ಆ ಲೋಕ ನಿನ್ನ ಒಳಗೆ ಹೋಗುತ್ತೆ, ನೀನ್ ಮುಳುಗ್ಬಿಡ್ತಿ, ನಿನ್ ಜೀವಿತ ನಾಶ ಆಗ್ಬಿಡ್ತದೆ. ನಾಶ ಮಾಡ್ಬೇಕಂದ್ರೆ ಅವ್ನು ಬರೋದು ನಮ್ಮ ಮುಂದೆ ಅಪವಾದಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವನ್ನ ಆಲೋಚನೆಗಳು ದೂರಪಡಿಸಿ ಆ ಲೋಕ ಆಲೋಚನೆ ದೂರದಲ್ಲಿ ದೇವ್ರ ವಾಕ್ಯನ ನಮ್ಮ ಒಳಗೆ ನಾವು ಇಟ್ಕೊಂಡಾಗ, ದೇವ್ರ ಮಾತಿಗೆ ನಾವು ವಿಧೇಯರಾಗಿರೋದೇ ನಮ್ಮ ಭವಿಷ್ಯತ್ ಏನಾಗುತ್ತೆ, ಉನ್ನತವಾಗಿ ದೇವರು ಆಶೀರ್ವದಿಸ್ತಾನ. ಆಮೇನ್.